ಸಂತೋಷ ಪಡ್ತಾ ಇದ್ದಾನೆ. ಗ್ರೌಂಡ್ ಲೆವೆಲಿಂದ ಕಷ್ಟಪಟ್ಟು ಬಂದರೆ ಮುಖ್ಯಮಂತ್ರಿ ಆಗ್ಬೋದು, ಪಕ್ಷನ ಕಟ್ಬೋದು, ಒಳ್ಳೆ ಒಂದು ಸ್ಥಾನಕ್ಕೆ ರೀಚ್ ಆಗ್ಬೋದು ಅನ್ನೋದು ಒಂದು ಮೆಸೇಜನ್ನು ನಾನು ಇವತ್ತು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆ ಸಿ ವೇಣುಗೋಪಾಲ್ ಅವರಿಗೆ, ಇವರೆಲ್ಲ ಸೇರಿ ಇವತ್ತು ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಡಿ.ಕೆ. ಎರಾ ಬಿಗಿನ್ಸ್. ಓಕೆ, ನಿಮ್ಮ ತಂದೆ ಕೂಡ ಸಚಿವಾಕಾಂಕ್ಷಿ ಆಗಿರುವಂಥದ್ದು. ಇವತ್ತೇನಾದರೂ ಲಿಸ್ಟಲ್ಲಿ ಇಲ್ಲ, ನಮಗೇನು ಮೆಸೇಜ್ ಬಂದಿಲ್ಲ. ನನಗೆ ನಂಬಿಕೆ ಇದೆ ಅವರು ಕೂಡ ಮಂತ್ರಿ ಆಗ್ತಾರೆ, ಈ ಸಂಪುಟದಲ್ಲಿ ಅವರು ಕೂಡ ಇರ್ತಾರೆ ಅನ್ನೋ 100% ನಂಬಿಕೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ. ಅಂದರೆ ಸೆಕೆಂಡ್ ಲಿಸ್ಟಲ್ಲಿ 100% ಬರುತ್ತೆ. 100%. 4 ಬಾರಿ MLA ಆಗಿದ್ದಾರೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ಇವಾಗ ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಕಾಂಗ್ರೆಸ್ ಪಾರ್ಟಿ ಒಂದು ಅವಕಾಶ ಕೊಡುತ್ತೆ ಅಂತ ನಂಬಿಕೆ ಇದೆ. ನನ್ನ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ, ರಾಹುಲ್ ಗಾಂಧಿ ಅವ್ರ ಮೇಲೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಹೋಗಂಗಿಲ್ಲ. ಥ್ಯಾಂಕ್ ಯು.